ನನ್ನ ಮೊಮ್ಮಗಳು ಭಾಳ ಹಾಳಾಗುತ್ತಲ್ಲ ಅನ್ನೋ ನೋವಿನಲ್ಲಿ ನೀನು ಮೋಸ ಮಾಡ್ತೀನೋ ಅನ್ನೋ ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ ಕಂದ. ನನ್ನನ್ನು ಕ್ಷಮಿಸ್ಬಿಡಪ್ಪ, ನನ್ನನ್ನು ಕ್ಷಮಿಸ್ಬಿಡು. ಅಜ್ಜಿ, ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಾಯಿದ್ರು. ನೀವು ದೊಡ್ಡವರು, ತಪ್ಪೇನೂ ಇಲ್ಲ. ನಿಮ್ಮ ಮೊಮ್ಮಗಳ ಜೀವನದಲ್ಲಿ ನಾನು ಆಟ ಆಡ್ತಾ ಇದ್ದೀನಿ ಅಂತ ನಿಮ್ಗನ್ಸಿ ನನಗೆ ಹೊಡೆದಿದ್ದೀರಾ ಅಂತಂದರೆ ಆ ಏಟಲ್ಲಿ ಒಂದು ನ್ಯಾಯ ಇದೆ ಅಲ್ವಾ? ಇದಕ್ಕೆಲ್ಲ ನೀವು ನನ್ನ ಹತ್ರ ಕ್ಷಮೆ ಕೇಳಬಾರ್ದು. ಈ ಗುಣಕ್ಕೆ ಅಪ್ಪ ನಾನು ನಿನ್ನನ್ನು ನಂಬ್ತೀನಿ ಅಗಸ್ತ್ಯ. ಪಾಪ ನಮ್ಮ ಕಾವೇರಿ ನೋಡು, ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾಳೆ, ಕಷ್ಟಪಡ್ತಾನೆ ಇದ್ದಾಳೆ. ಆದ್ರೂ ನಮ್ಗೆ ಯಾರಿಗೂ ಹೇಳಲಾತೆ ಒಳಗೆ ನುಂಗ್ಕೊಂಡು ನಗ್ನಗ್ತಾನೆ ಇದ್ದಾಳೆ. ಅಂತ ಹುಡುಗಿ ಕಣ್ಣಲ್ಲಿ ನೀರು ಹಾಕಿಸ್ಬೇಡ ಅಂತ ನಾನೇನ ಹತ್ರ ಕೇಳ್ಕೊತೀನಪ್ಪ. ಆ ಮಗು ಖುಷಿಗೋಸ್ಕರ ಬೇಕಾದ್ರೆ ನಿನ್ನ ಕಾಲಕ್ಕೆ ಬೇಕಾದ್ರೆ ಹೇಳ್ತೀನಿ. ಏನು ಮಾಡ್ತಿದ್ದೀರಾ ನೀವು? ನೀವು ಹೀಗೆಲ್ಲ ಮಾಡಿದ್ರೆ ನಾನು ನಿಂತಲ್ಲೇ ಕುಸ್ತೋಗ್ತೀನಿ ಅಷ್ಟೇ. ನನ್ನ ಅಜ್ಜಿ ವಯಸ್ಸಿನವರು ನನ್ನ ಕಾಲಿಗೆ ಬಿದ್ದರೆ ಅದು ನನಗೆ ಶ್ರೇಯಸ್ಸ ಹೇಳಿ? ನೋಡಿ, ನನ್ನ ಪ್ರೀತಿ ಸುಳ್ಳಲ್ಲ, ನಾನು ಮೋಸನೂ ಮಾಡ್ತಾ ಇಲ್ಲ. ನಾವು ಇದನ್ನು ಮಾಡ್ತಾ ಇರೋದೇ ಅಕ್ಕನ ಮದುವೆ ಆಗಲಿ ಅಂತ. ಅವಳು ಮದುವೆ ಆಗಿದ್ದು ನೆಕ್ಸ್ಟ್ ಮೂಮೆಂಟ್ಗೆ ನನಗೆಲ್ಲರ ಮುಂದೆನೂ ಸತ್ಯ ಹೇಳ್ತೀನಿ, ಕಾವೇರಿನ ನನ್ನ ಹೆಂಡತಿ ಅಂತ. ಜೀವ ಬೇಕಾದರೆ ಬಿಡ್ತೀನಿ ಅಜ್ಜಿ, ಆದರೆ ಅವ್ರಿಗೆ ಮಾತ್ರ ನಾನು ದ್ರೋಹ ಮಾಡಲ್ಲ. ಇದು ನಾನು ನಿಮಗೆ ಕೊಡ್ತಾ ಇರೋ ಭಾಷೆ, ನೀವು ನಂಬ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅನಿಕಾ ಯಾಕೆ ಸಿಟ್ಟಲ್ಲಿದ್ದಾಳೆ? ಇಷ್ಟಕ್ಕೂ ಬೆಳಿಗ್ಗೆಯಿಂದ ಅವಳು ಎಲ್ಲಿಗೆ ಹೋಗಿದ್ಲು? ಅಯ್ಯೋ ದೇವ್ರೆ, ಇನ್ನೇನು ಅವಾಂತರ ಆಗದೆ ಇದ್ರೆ ಸಾಕಪ್ಪ. ಅನಿಕಾ, ಎಲ್ಲಿಗೆ ಹೋಗಿದ್ದೆ? ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಾ ಇಲ್ಲ. ಈಗ ನೋಡಿದ್ರೆ ಸೆಟ್ಟಲ್ಲಿ ಬಂದು ಕೂತಿದ್ಯಾ. ಮನೇಲಿ ಅವ್ರು ಯಾರೂ ಇಲ್ಲ ಅಂತ ಮೊದಲೇ ಟೆನ್ಷನಲ್ಲಿದ್ದೀನಿ. ನೀನು ಹೇಳ್ದೆ ಹೋದ್ರೆ ನನಗೆ ಎಷ್ಟು ಟೆನ್ಷನ್ ಆಗುತ್ತೆ ಹೇಳು. ಅನಿಕಾ, ನಾನು ನಿನ್ನನ್ನೇ ಕೇಳ್ತಿರೋದು, ಎಲ್ಲಿಗೆ ಹೋಗಿದ್ದೆ ಹೇಳು. ಮಾಮ್, ಅಗಸ್ತ್ಯ ಮತ್ತೆ ಕಾವೇರಿ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ? ಅವರಿಬ್ರು ಎಲ್ಲೂ ಹೋಗಿರಲ್ಲ ಅನಿಕಾ. ಅವನು ಅತ್ತೆ ಜೊತೆ ಹೊರಗಡೆ ಹೋಗಿರ್ತಾನೆ ಅಷ್ಟೇ. ಇಲ್ಲ ಮಾಮ್, ಅವರಿಬ್ರು ಒಟ್ಟಿಗೆ ಹೋಗಿದ್ದಾರೆ, ನೆಲ್ಲಿಕಟ್ಟೆ ಹೋಗಿದ್ದಾರೆ. ನೆಲ್ಲಿಕಟ್ಟೆಗ? ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ ಅನಿಕಾ. ಅವರಿಬ್ರು ಸುಮ್ಮನೆ ರೀ ಮಾಮ್, ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ನನಗೆ ಅವ್ರ ಬಗ್ಗೆ ಎಲ್ಲಾನು ಗೊತ್ತು. ಏನ್ ಹೇಳ್ತಿದ್ಯಾ ನೀನು? ಹೌದು ಮಾಮ್, ನಾನು ಕಾವೇರಿ ಅಪ್ಪನ ಪಿಂಡ ಬಿಡೋ ಟೈಮಲ್ಲಿ ಎಲ್ಲಾನು ನೋಡಿದ್ದೀನಿ. ಮೋಸ್ಟ್ಲಿ ನಿಮಗೂ ಈ ವಿಷಯದ ಬಗ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಆದರೂ ನನ್ನಿಂದ ಮುಚ್ಚಿಟ್ಟಿದ್ದೀರಲ್ಲ. ನಾನೇನು ಹೈಟ್ ಮಾಡಿದ್ದೀನಿ? ನೀನೇನೋ ತಪ್ಪಾಗಿ ತಿಳ್ಕೊಂಡಿದ್ಯಾ. ನಾನೇನು ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಹೌದಾ? ಹಾಗಿದ್ರೆ ನಿಮಗೇನು ಗೊತ್ತಿಲ್ವಾ?
ಅವರಿಬ್ರಿಗೂ ಆಲ್ರೆಡಿ ಮದುವೆ ಆಗಿದೆ ಮಾಮ್. ಅವರಿಬ್ರಿಗೆ ಮದುವೆ ಆಗಿದೆ. ಅವಳು ಅಗಸ್ತ್ಯನ್ ಹೆಂಡತಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಮಾಮ್. ಏ ಕಾವೇರಿ, ಬಂದ್ಯಾ? ನಿಮ್ಗೆ ಕಾಯ್ತಾ ಇದ್ವಿ. ಎಲ್ಲಿ ಬಾವಾ? ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ತಾನೇ ನೀನ್ ಹೋಗಿದ್ದು? ಅತ್ತೆ, ಅದು ಪಕ್ಕದ ಬೀದಿಲಿ ಮೂರ್ತಿ ಅಣ್ಣ ಇದ್ದಾರಲ್ಲ, ಅವ್ರೇನೋ ಕೆಲ್ಸ ಇದೆ ಅಂತ ಮಾವನ್ ಕರ್ಕೊಂಡ್ ಹೋದ್ರು. ಅಯ್ಯ, ನೀವೆಲ್ಲ ಬಂದಾಗ್ಲೇ ಅವ್ರ ಕೆಲ್ಸಕ್ಕೆ ಕರಿಬೇಕಿತ್ತಾ? ಅಳಿಯಂದ್ರು ನಿಮ್ಗೋಸ್ಕರ ಕಾಯ್ತಾ ಇದಾರೆ ಊಟ ಮಾಡೋದಕ್ಕೆ. ಅಯ್ಯೋ, ಯಾರಾದ್ರೂ ಸಹಾಯ ಅಂದ್ರೆ ಮಾವ ಸುಮ್ನೆ ಇರ್ತಾರ ಅತ್ತೆ. ಇರ್ಲಿ ಬಿಡಿ, ಹೋಗ್ಬಿಟ್ ಬರ್ಲಿ. ಸರಿ ಬಿಡು. ಅಯ್ಯೋ, ನನ್ ಬುದ್ಧಿಗೆ ಮರ್ತೇ ಬಿಟ್ಟೆ ನೋಡು. ಕಾವೇರಿ, ಹುಟ್ಟದ ಹಬ್ಬದ ಶುಭಾಶಯಗಳು. ಧನ್ಯವಾದ ಅತ್ತೆ. ಹಾ, ಊಟ ಮಾಡ್ಬಿಡ ಇರು. ಗುಂಡ, ಏ ಗುಂಡ, ಅಗಸ್ತ್ಯ ಸರ್ನು ಅಜ್ಜಿನೂ ಕರ್ಕೊಂಬರ, ಊಟ ಮಾಡೋಣ. ಅರೆ, ಅಜ್ಜಿ ಮತ್ತೆ ಬಾವು ಬರ್ತಾ ಇದಾರೆ. ಏನಜ್ಜಿ, ನಮ್ ಸರ್ನ ಎಲ್ಲಿ ಕರ್ಕೊಂಡು ಹೋಗಿದ್ರಿ? ಇಲ್ಲೇ ಹಿತ್ತಲ್ ಬಾಗ್ಲತ್ರ ಮಾತಾಡ್ತಾ ನಿಂತಿದ್ವಿ. ಓಹೋ, ಅದೇನು ಅಂತ ರಹಸ್ಯದ ವಿಷಯ ನಿಮ್ಮಿಬ್ರು ಮಧ್ಯೆ? ಚಂದ್ರು ಮತ್ತೆ ನೀನು ಇರ್ಲಿಲ್ವಲ್ಲ, ಅಗಸ್ತ್ಯನ್ಗೆ ಬೇಜಾರಾಗಬಾರ್ದು ಅಂತ ಮಾತಾಡ್ತಾ ಇದ್ದೆ ಅಷ್ಟೇ. ನೀನು ಹುಟ್ಟಿದ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿದ್ರಲ್ಲ? ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಹ್ಯಾಪಿ ಬರ್ತ್ಡೇ ಆಂಟಿ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ಹೆಸರು ಬರೆದ ಹಾಳೆಯಾಗಲಿ ನೀನೇ ಆಗಲಿ, ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ. ಜೊತೆಗಿರೋ ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರೋ ಹೊಸ ಕನಸಿನ ವರ ತಂದವನೇ. ಏನು ಬೇಕು ಕೇಳು ನೀನು, ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ. ರಾಜ ರಾಣಿ ನಾನು, ನೀನು ಯಾರ್ದು ದೃಷ್ಟಿ ತಾಕಲ್ಲ ನಮ್ಗೆಂದಿಗೂ. ಆಣೆ ಮಾಡಿ ಹೇಳುತ್ತೀನಿ, ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ. ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ನೀನೆ 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 ಎಲ್ಲ ನೀನೆ, ಬೇರೆನು ಬೇಡ ಕಣೆ. 7 ಜನ್ಮ ನೀನೆ ನನ್ಗೆ ಬೇಕು ಅಂತ ದೇವರನ್ನ ಕೇಳ್ತೀನಿ ಕಣೆ. ಬೇರೆ ದೇವ್ರು ಕಾಯುತ್ತಾರೆ ನನ್ನ ನಿನ್ನ ಹರ್ಗೆನ ಕಟ್ಟಿನ ಕಣೆ. ನಿನ್ನ ಖುಷಿ ನೋಡೋದಿಕ್ಕೆ ಪೂರ್ತಿ ನಾನು ನಿದ್ದೆನ ಬಿಟ್ಟಿನ ಕಣೆ. ಅಯ್ಯೋ ಅತ್ತೆ, ಪಾಪ ಬೆಟ್ಟ ಹತ್ಕೊಂಡು ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡ್ ಬಂದಿದ್ದಾರೆ. ನೀವ್ ನೋಡಿದ್ರೆ ಮಾತಾಡ್ಕೊಂಡ್ ನಿಂತಿದ್ದೀರಲ್ಲ, ಪಾಪ ಹಸ್ವಾಗ್ತಾ ಇರತ್ತೆ. ಕಾವೇರಿ, ಹೋಗು, ಕೈಕಾಲ್ ಮುಖ ತೊಳ್ಕೊಂಡ್ ಬಾ. ಅಳಿಯಂದ್ರೆ ನೀವು ಅಷ್ಟೇ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಂದ್ಬಿಡಿ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸರಿ, ಹೋಗಿ ಬೇಗ ಬನ್ನಿ. ಅನಿಕಾ. ಎಸ್ ಮಾಮ್. ನಿನಗಿದೆಲ್ಲ ಹೇಗೆ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು ಅನ್ನೋದು ಇಂಪಾರ್ಟೆಂಟ್ ಮಾಮ್. ಈಗ ಸತ್ಯನ ಎಷ್ಟು ದಿನ ಅಂತ ಮುಚ್ಚಾಡೋದಕ್ಕಾಗುತ್ತೆ? ಅನಿಕಾ, ಕೂಗಾಡೋದನ್ನ ನಿಲ್ಸು. ಮೊದ್ಲೇ ಅಗಸ್ತ್ಯ ಕಾವೇರಿ ಕಾಣಿಸ್ತಿಲ್ಲ ಅಂತ ವೃಂದಾ ವಿವೇಕ್ ಕೋಪ ಮಾಡ್ಕೊಂಡಿದ್ದಾರೆ. ಈ ವಿಷಯನೂ ಗೊತ್ತಾದ್ರೆ ಕಷ್ಟ. ಅಲ್ಲ ಕಣೆ, ನಿನಗೆ ಈ ವಿಷಯ ಎಲ್ಲ? ಹೌದು ಮಾಮ್, ನನಗೆಲ್ಲ ಗೊತ್ತು. ಇವಾಗಷ್ಟೇ ನಾನು ನೆಲ್ಲಿಕಟ್ಟೆಯಲ್ಲಿ ಅಗಸ್ತ್ಯ ಮತ್ತೆ ಕಾವೇರಿ ಒಟ್ಟಿಗೆ ಇರೋದನ್ನ ನೋಡ್ಕೊಂಡು ಬಂದಿದ್ದೀನಿ. ಏನು, ಅವರಿಬ್ರು ಇನ್ನೂ ನೆಲ್ಲಿಕಟ್ಟೆಲೇ ಇದ್ದಾರಾ? ಬರೀ ಇರೋದೇನು ಮಾಮ್, ಅಲ್ಲಿ ಏನ್ ನಡೀತಂತ ನಿಮಗೆ ಗೊತ್ತಾ? ನಮ್ ಹಿಂದೆ ಇಷ್ಟೆಲ್ಲ ನಡೀತಾ ಇದೆಯಾ? ನಿನಗೆ ಈ ವಿಷಯ ಎಲ್ಲ ಇವತ್ತೇ ಗೊತ್ತಾಯ್ತೇನೆ? ಮಾಮ್, ಸ್ವಲ್ಪ ದಿನದ ಹಿಂದೆ ಅಲ್ಲಿ ಯಕ್ಷಗಾನ ಆಯ್ತಲ್ವಾ? ಅದಾದ್ಮೇಲೆ ನನಗೆ ಯಾಕೋ ಒಂಥರ ಡೌಟ್ ಬಂತು. ಅದಕ್ಕೆ ನಾನು ನೆಲ್ಲಿಕಟ್ಟೆಗೆ ಹೋಗಿದ್ದೆ.
ಇದೆಲ್ಲ ಗೊತ್ತಿಲ್ವಾ ಮಾಮ್? ಇದೆಲ್ಲ ಗೊತ್ತಿದ್ದು ನೀವು ಸುಮ್ಮನೆ ಇದ್ರಾ? ಓಹೋ, ಕಾವೇರಿನೇ ಈ ಮನೆ ಸೊಸೆ ಅಂತ ನೀವು ಫಿಕ್ಸ್ ಆಗ್ಬಿಟ್ರಾ? ಇಲ್ಲ ಕಡೆ, ಅದು ಯಾವತ್ತೂ ಸಾಧ್ಯ ಇಲ್ಲ. ಕಾವೇರಿ ಈ ಮನೆ ಸೊಸೆ ಆಗೋದಕ್ಕೆ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ನನಗೂ ಇದೆಲ್ಲ ಸಂಕ್ರಾಂತಿ ಹಬ್ಬದ ದಿನನೇ ಗೊತ್ತಾಗಿದ್ದು ಅನಿಕಾ. ಅವತ್ತಿನ ದಿನ ವೃಂದ ಅರೇಂಜ್ ಮಾಡಿದ ಪಾರ್ಟಿಲಿ ಅಗಸ್ತ್ಯ ಹೋದಾಗ ಡೌಟ್ ಬಂದು ನಾನು ಅವನ್ನ ಫಾಲೋ ಮಾಡ್ಕೊಂಡು ಹೋದೆ. ಆಗ ಅವನು ಅಲ್ಲಿಂದ ಹಳ್ಳಿಗೋದ. ಓ ಮೈ ಗಾಡ್ ಮಾಮ್, ಆಗ್ಲೇ ನಿಮಗೆ ಎಲ್ಲ ವಿಷಯನೂ ಗೊತ್ತಿದ್ರು ನೀವ್ಯಾಕೆ ಯಾರಿಗೂ ಇನ್ಫಾರ್ಮ್ ಮಾಡ್ತಿ ಸುಮ್ಮನಿದ್ದೀರಾ? ಅಟ್ಲೀಸ್ಟ್ ನನಗಾದ್ರೂ ಹೇಳ್ಬೋದಾಗಿತ್ತಲ್ಲ ಮಾಮ್. ನಂದಿಯಿಂದಾನು ಯಾಕೆ ಈ ವಿಷಯನ ಮುಚ್ಚಿಟ್ರಿ? ನಿನಗೋಸ್ಕರ ಕಡೆ, ನಿನ್ನ ಲೈಫ್ ಚೆನ್ನಾಗಿರಲಿ, ಯಾವುದೇ ಅಡೆತಡೆ ಇಲ್ಲದೆ ನಿನ್ನ ಮದುವೆ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೆ. ಮಾಮ್,